ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಯಲ್ಲಿ ಬಂದ ಪ್ರತಿಯೊಬ್ಬ ಜೀವಿಯೂ ಕೂಡ ತನ್ನ ಬದುಕಿನುದ್ದಕ್ಕೂ ಒಂದಿಲ್ಲ ಒಂದು ಕಾರ್ಯಗಳನ್ನು ಮಾಡ್ತಾ ಇರುವಂಥವನೇ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್ ಎಂಬುದಾಗಿ ಶ್ರೀಕೃಷ್ಣ ಗೀತೆಯಲ್ಲಿ ವರ್ಣನೆ ಮಾಡುವಂತೆ ಕರ್ಮಗಳನ್ನು ಮಾಡದೆ ನಿಷ್ಕ್ರಿಯನಾಗಿರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ಪುಣ್ಯಕರ್ಮಗಳನ್ನು ಅಥವಾ ಪಾಪಕರ್ಮಗಳನ್ನು ಮಾಡ್ತಾನೇ ಇರ್ತಾನೆ. ಇವತ್ತಿನ ಆಕರ್ಷಣೆಯ ಬದುಕಿನಲ್ಲಿ ಪುಣ್ಯಕರ್ಮಗಳಿಗಿಂತ ಪಾಪಕರ್ಮಗಳು ನಡೆಯುವ ಸಾಧ್ಯತೆಗಳೇ ಜಾಸ್ತಿ. ಆದರೆ ಶಾಸ್ತ್ರ ಈ ವಿಷಯದಲ್ಲಿ ನಮಗೊಂದು ಎಚ್ಚರವನ್ನು ನೀಡಿದೆ, ಒಂದು ಭರವಸೆಯನ್ನು ನೀಡಿದೆ. ಹುಟ್ಟಿನಿಂದ 14ನೇ ವರ್ಷದವರೆಗೆ ಅರಿಯದೇ ಪಾಪಗಳನ್ನು ಮಾಡಿದರೆ ಆ ಪಾಪಗಳಿಗೆ ಯಾವುದೇ ಹಾನಿ ಇಲ್ಲ. ಅದರಿಂದ ಅದು ನಮಗೆ ಹೆಚ್ಚು ಬಾಧೆಯನ್ನುಂಟು ಮಾಡಲಾರದು. ಆದರೆ 14 ವರ್ಷದಿಂದ ಆರಂಭ ಮಾಡಿ ಬದುಕಿನುದ್ದಕ್ಕೂ ಅವನು ಮಾಡುವಂತಹ ಪುಣ್ಯಕರ್ಮಗಳು ಪಾಪಕರ್ಮಗಳು ಪ್ರತಿಯೊಂದೂ ಕೂಡ ಗಣನೆಗೆ ಬರುವಂಥದ್ದು. ಹಾಗಾಗಿ 14 ವರ್ಷದವರೆಗೆ ಗೊತ್ತಿರಲಿಲ್ಲ ಅನ್ನೋದಕ್ಕೆ ಗೊತ್ತಿಲ್ಲದೆ ಮಾಡಿದ ಪಾಪಕ್ಕೆ ಕ್ಷಮೆ ಇದೆ. ಆದರೆ 14 ವರ್ಷದ ನಂತರ ಗೊತ್ತಿರಲಿಲ್ಲ ಅಂತ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಯಾಕೆ ಗೊತ್ತು ಮಾಡಿಕೊಳ್ಳಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ತಿಳಿಸಿಕೊಡುವ ಶಾಸ್ತ್ರಗಳಿದೆ, ಉಪದೇಶ ಮಾಡುವ ಗುರುಗಳಿದ್ದಾರೆ. ಇದೆಲ್ಲ ಇದ್ದಾಗಲೂ ಕೂಡ ಮತ್ತು 14 ವರ್ಷದ ಹೊತ್ತಿಗೆ ವಿಚಾರವನ್ನು ಮಾಡುವಂತಹ ಶಕ್ತಿ ಸಾಧಕನಾದವನಿಗೆ ಬಂದಿರ್ತದೆ, ಸರಿತಪ್ಪುಗಳ ವಿವೇಚನೆಯ ಶಕ್ತಿ ಬಂದಿರ್ತದೆ. ಆಗಲೂ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟರೆ ಅದನ್ನು ಶಾಸ್ತ್ರ ಒಪ್ಪೋದಿಲ್ಲ. ಆದ್ದರಿಂದ ಹೇಗೆ ನಾವು ವಾಹನದಲ್ಲಿ ಪ್ರಯಾಣ ಮಾಡುವಾಗ ಕೆಂಪು ದೀಪ ಹತ್ತಿದಾಗ ನಿಲ್ಲಬೇಕು, ಹಸಿರು ದೀಪ ಹತ್ತಿದಾಗ ಹೊರಡಬೇಕು. ಇಲ್ಲ ನನಗದು ಗೊತ್ತಿರಲಿಲ್ಲ ಅಂತ ಹೇಳಿದರೆ ಯಾರು ಲೈಸೆನ್ಸ್ ಕೊಟ್ಟವರು ಅಂತ ಅದನ್ನು ರದ್ದು ಮಾಡಿ ಕಳಿಸ್ತಾರಷ್ಟೆ. ಅದಕ್ಕೆ ಶಿಕ್ಷೆ ಇದೆ. ಶಾಸ್ತ್ರದ ಮಾರ್ಗದಲ್ಲೂ ಕೂಡ 14 ವರ್ಷದವರೆಗೆ ಗೊತ್ತಿಲ್ಲ ಅಂತ ಉತ್ತರ ಹೇಳಬಹುದು. ಆದರೆ 14 ವರ್ಷದ ನಂತರ ಗೊತ್ತು ಮಾಡಿಕೊಳ್ಳದೇ ಇರೋದು ಒಂದು ತಪ್ಪು, ಪಾಪ ಮಾಡಿದ್ದು ಒಂದು, ಎರಡಕ್ಕೂ ಶಿಕ್ಷೆಯನ್ನು ಅನುಭವಿಸುವಂತಹ ಪ್ರಸಂಗ ಬರ್ತದೆ. ಆದ್ದರಿಂದ ಅಷ್ಟರ ಒಳಗೆ ಹಿರಿಯರಿಂದ ಜ್ಞಾನಿಗಳಿಂದ ಬದುಕಿನುದ್ದಕ್ಕೂ ನಾವು ಹೇಗಿರಬೇಕು ಹೇಗಿರಬಾರದು ಅನ್ನುವ ಸರಿತಪ್ಪುಗಳನ್ನು ನಾವು ತಿಳಿದು ಆ ಮಾರ್ಗದಲ್ಲಿ ನಡೆಯಬೇಕು. ಇದಾದ ಮೇಲೂ ಕೆಲವೊಮ್ಮೆ ಕಾರಣಾಂತರಗಳಿಂದ ತಿಳಿದೋ ತಿಳಿಯದೆಯೋ ಅಥವಾ ಪರಿಸ್ಥಿತಿಯ ವಶಕ್ಕೆ ಸಿಲುಕಿಯೋ ಇನ್ಯಾವುದೋ ಒತ್ತಡಕ್ಕೆ ಬಲಿಯಾಗಿಯೋ ನಮ್ಮಿಂದ ಪಾಪಗಳು ಘಟಿಸ್ತದೆ. ಆದ್ದರಿಂದ ಈ ಪಾಪಗಳ ಪರಿಹಾರಕ್ಕೆ ಭಗವಂತನಿಗೆ ಶರಣಾಗಿ, ಗುರುಗಳಿಗೆ ಶರಣಾಗಿ ಅವರನ್ನು ಸ್ತೋತ್ರ ಮಾಡುವಂಥದ್ದೇ ಒಂದು ದೊಡ್ಡ ಮಾರ್ಗ. ಅದು ಭಗವಂತನ ನಾಮೋಚ್ಚಾರಣೆಯ, ನಾಮಸ್ಮರಣೆ, ಭಜನೆ, ಸ್ತೋತ್ರ, ಪ್ರದಕ್ಷಿಣೆ, ನಮಸ್ಕಾರ, ಹೀಗೆ ಅನೇಕ ಮುಖಗಳಿಂದ ಈ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾದದ್ದು ತಾನು ಮಾಡಿದ ಪಾಪವನ್ನು ಅರಿತು ಅದರ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಪಶ್ಚಾತ್ತಾಪಪೂರ್ವಕವಾಗಿ ಅವನು ಮಾಡುವ ಯಾವುದೇ ಸ್ತೋತ್ರ, ನಾಮ ಸಂಕೀರ್ತನೆ, ವೇದ ಪಾರಾಯಣ, ಪವಮಾನ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ ಯಾವುದೇ ಇದ್ದರೂ ಕೂಡ ಅದು ಶ್ರದ್ಧಾ ಭಕ್ತಿ ಮತ್ತು ತಾನು ಮಾಡಿದ ಪಾಪದ ಬಗ್ಗೆ ಪಶ್ಚಾತ್ತಾಪ ಬುದ್ಧಿಯನ್ನಿಟ್ಟುಕೊಂಡು ಮಾಡಿದಾಗಲೇ ಅದು ಫಲಕಾರಿಯಾಗುವಂಥದ್ದು. ಈ ನಿಟ್ಟಿನಲ್ಲಿ ವೈದಿಕ ಸಾಹಿತ್ಯ, ಪೌರಾಣಿಕ ಸಾಹಿತ್ಯವನ್ನು ಒಳಗೊಂಡಂತೆ ಸ್ತೋತ್ರ ಸಾಹಿತ್ಯದಲ್ಲೂ ಕೂಡ ನಮ್ಮ ಪಾಪ ನಿವೇದನೆ ಹಾಗೂ ಪಾಪ ಪರಿಹಾರಕ್ಕಾಗಿ ಭಗವಂತನಲ್ಲಿ ಶರಣು ಹೋಗಿ ಅವನನ್ನು
ಸ್ತೋತ್ರ ಮಾಡತಕ್ಕ ಸಾಹಿತ್ಯಗಳನ್ನು ನಾವು ಸಾಕಷ್ಟು ಕಾಣ್ತೇವೆ. ಅಂತಹ ಸ್ತೋತ್ರ ಸಾಹಿತ್ಯದಲ್ಲಿ ಒಂದು ಪ್ರಸಿದ್ಧವಾದಂತಹ ಸ್ತೋತ್ರ ಪಾಪ ವಿಮೋಚನ ಸ್ತೋತ್ರ ಅಂತ ಮಹಾನುಭಾವರಾದ ವಿಜೀಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳು 104 ಗ್ರಂಥಗಳನ್ನು ರಚನೆ ಮಾಡಿದವರು ಅಂತ ಪ್ರಸಿದ್ಧರಾಗಿರತಕ್ಕಂತಹ ವಿಜೀಂದ್ರ ಸ್ವಾಮಿಗಳವರು ರಚನೆ ಮಾಡಿದಂತಹ ಪಾಪ ವಿಮೋಚನ ಸ್ತೋತ್ರವೂ ಕೂಡ ಒಂದು ಬಹಳ ಪ್ರಸಿದ್ಧವಾದದ್ದು. ಸುಮಾರು 28 ಶ್ಲೋಕಗಳನ್ನು ಒಳಗೊಂಡ ಈ ಸ್ತೋತ್ರದ ಚಿಂತನೆಯನ್ನು ಯಥಾಮತಿ 2 ಭಾಗಗಳಲ್ಲಿ ಮಾಡುವಂತಹ ಪ್ರಯತ್ನವನ್ನು ನಡೆಸಲಾಗ್ತಾ ಇದೆ. ಋತುನಾರಾಯಣರಾವ್ ಅವರ ಒಂದು ಜ್ಞಾನ ಸೇವೆಯ ಮೂಲಕವಾಗಿ ಈ ಸ್ತೋತ್ರದ ಅರ್ಥಚಿಂತನೆ ಹೊರಹೊಮ್ಮುತ್ತಾ ಇದೆ. ವಿಜೀಂದ್ರ ಸ್ವಾಮಿಗಳವರು ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮ ಶರೀರ ಇಂದ್ರಿಯಗಳಿಂದ ನಾವು ಏನು ಮಾಡಬೇಕಾಗಿತ್ತು ಮತ್ತು ಏನು ಮಾಡ್ತಾ ಇದ್ದೇವೆ, ಯಾವುದಕ್ಕಾಗಿ ಶರೀರ ಇಂದ್ರಿಯವನ್ನು ನಾವು ಬಳಸ್ಕೊಳ್ಬೇಕು, ಉಪಯೋಗ ಮಾಡಿಕೊಳ್ಳಬೇಕು, ಆದರೆ ನಾವು ಇದಕ್ಕೆ ವಿರುದ್ಧವಾಗಿ ಯಾವುದಕ್ಕಾಗಿ ಬಳಸ್ಕೊಳ್ತಾ ಇದ್ದೇವೆ, ಇದನ್ನೆಲ್ಲ ಹೇಗೆ ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ ಅನ್ನೋದನ್ನು ತುಂಬ ಆರ್ತಭಾವದಿಂದ ದೇವರಿಗೆ ಶರಣಾಗಿ ನಿವೇದನೆ ಮಾಡಿಕೊಳ್ಳೋದನ್ನು ಇಲ್ಲಿ ಚಿತ್ರಣ ಮಾಡಿದ್ದಾರೆ. ಮೊದಲನೇ ಶ್ಲೋಕದಲ್ಲಿ ನಾವು ನೋಡ್ತೇವೆ, ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕವತ್ಸರೇಪಿ ಅಪಿತು ಕ್ರಿಯತೆ ಹಿ ಸದಾಘಪೂಗಃ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ ಎಂಬುದಾಗಿ ಹೇಳ್ತಾ ಭಗವಂತನಲ್ಲಿ ಶರಣು ಹೊಂದಿ, ಪರಮಾತ್ಮನೇ, 1 ವರ್ಷದಲ್ಲಿ 1 ಎಳ್ಳು ಕಾಳಿಗೆ ಸಮವಾದಂತಹ ಪುಣ್ಯ ಕಾರ್ಯವನ್ನೂ ನಾನು ಮಾಡ್ತಾ ಇಲ್ಲ. ಅದರ ಬದಲು ವರ್ಷಕ್ಕೊಮ್ಮೆ ಅಲ್ಲ, ಪ್ರತಿ ಯಾಮಕ್ಕೆ 3 ಗಂಟೆ ಯಾಮ, ಒಂದೊಂದು ಯಾಮಕ್ಕೆ 1 ಗಂಟೆಗೂ ಕೂಡ ನಾನು ಪಾಪವನ್ನು ಮಾಡ್ತಾ ಇದ್ದೇನೆ. ಜ್ಞಾನೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಗಂಟೆ ಗಂಟೆಗೆ ಯಾಮಯಾಮಕ್ಕೆ ಪಾಪ ಸಂಗ್ರಹ ಮಾತ್ರ ನನ್ನಿಂದ ಚೆನ್ನಾಗಿ ನಡೀತಾ ಇದೆ. ಪುಣ್ಯ ಸಂಗ್ರಹ ವರ್ಷಕ್ಕೆ 1 ಎಳ್ಳಿಕಾಳಿನಷ್ಟು ಕೂಡ ನಡೀತಾ ಇಲ್ಲ. ಹೀಗೆ ಸಕಲೇಂದ್ರಿಯೈ, ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ, ಶರೀರದ ಅವಯವಗಳಿಂದ ನನ್ನಿಂದ ಯಾವ ಪುಣ್ಯ ಕಾರ್ಯಗಳು ನಡೆಯೋದರ ಬದಲು ಪಾಪವೇ ಜಾಸ್ತಿ ನಡೀತಾ ಇದೆ ಅಂತ ಹೇಳ್ತಾ ಅದನ್ನೇ ಮುಂದಿನ ಶ್ಲೋಕಗಳಲ್ಲಿ ವಿಸ್ತಾರ ಮಾಡ್ತಾರೆ. ನ ಶಿರಶ್ಚಲತೀಶ ಮೇ ಕದಾಪಿ ಶ್ರುತಿಜಾನಂದ ಭರೇಣ ಸದ್ಗುಣಾನಾಂ ಅಪಿತು ಪ್ರಭುಬಂಧು ದುರ್ಗುಣಾನಾಂ ಶ್ರವಣಾರ್ಥಂ ಚಲಿತಂ ಭವತ್ಯಶಂಕಂ. ವೇದಗಳಲ್ಲಿ, ಪುರಾಣಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ಭಗವಂತನ ಗುಣಮಹಿಮೆಗಳನ್ನು ವರ್ಣನೆ ಮಾಡ್ತಾರೆ. ಅದನ್ನು ಕೇಳಿ ತಲೆ ದೂಗಬೇಕು, ತಲೆ ಆಡಿಸಬೇಕು. ಆದರೆ ಭಗವಂತನ, ಭಗವದ್ಭಕ್ತರ, ಗುರುಗಳ, ಹರಿದಾಸರ ಕಥೆ, ಅವರ ಚರಿತ್ರೆ, ಅವರು ವರ್ಣಿಸಿದ ತತ್ವ, ಇದನ್ನೆಲ್ಲ ಕೇಳಿ ತಲೆದೋಗೋದರ ಬದಲು ಯಾವ್ಯಾವುದೋ ರಾಜರು, ಒಡೆಯರು, ಬಂಧು ಬಳಗದವರು ಅವರ ಬಗ್ಗೆ ಟೀಕೆ ಮಾಡಿ ಇನ್ನೊಬ್ಬರು ಮಾತನಾಡುವಾಗ, ಅವರ ದುರ್ಗುಣಗಳನ್ನು ಹೇಳುವಾಗ ಅದನ್ನು ಕೇಳಿ ನಾವು ತಲೆದೂಗುತ್ತಾ ಇದ್ದೇವೆ ಹೊರತು ಭಗವಂತನ ಗುಣಗಾನವನ್ನು ಕೇಳಿ ತಲೆಗೆ ದೂಗ್ತಾ ಇಲ್ಲ. ಆದ್ದರಿಂದ ಈ ಶಿರಸ್ಸಿನಿಂದ ಏನು ಕಾರ್ಯ ಆಗಬೇಕೋ ಆ ಕಾರ್ಯ ಸಮರ್ಪಕವಾಗಿ ನಡೀತಾ ಇಲ್ಲ. ಅದರಂತೆ ಶ್ರವಣೇ ಶ್ರವಣಾಯ ಸತ್ಕಥಾಯಾಃ ನಯತೆ ತೇ ತವ ಪುಣ್ಯಕೀರ್ತನಸ್ಯ
ಅಪಿತು ವ್ಯಭಿಚಾರ ಲೋಕವಾರ್ತಾ ಶ್ರವಣಾಯೈವ ಮಹಾದರಂ ಪ್ರಯಾತಃ ಅಂತ ಹೇಳ್ತಾ, ಯಾವಾಗಲೂ ಶ್ರವಣೇಂದ್ರಿಯ, ಎರಡೂ ಕಿವಿಗಳು ಭಗವಂತನ ಪವಿತ್ರವಾದ ಕಥೆಗಳನ್ನು, ಭಗವದ್ಭಕ್ತರಾದ ಅನೇಕ ಜನ ದೇವತೆಗಳು, ಋಷಿಗಳು, ಚಕ್ರವರ್ತಿಗಳು, ಗುರುಪರಂಪರೆ ಇಂತಹ ಮಹಾನುಭಾವರ ಚರಿತ್ರೆಯನ್ನು ಕಿವಿ ತುಂಬಿಕೊಡಬೇಕು. ಆದರೆ ನಮ್ಮ ಕಿವಿಗಳು, ಎರಡು ಕಿವಿಗಳು ಕೂಡ ಭಗವಂತನ ಕಥೆಗಳನ್ನು ಕೇಳುವಲ್ಲಿ, ಇಂತಹ ಸದ್ವಿಚಾರಗಳನ್ನು ಕೇಳುವಲ್ಲಿ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ಆದರೆ ಅದರ ಬದಲು ವ್ಯಭಿಚಾರ ಲೋಕವಾರ್ತಾಂ ಶ್ರವಣಾಯೈವ ಮಹಾದರಂ ಪ್ರಯಾತಃ, ಯಾವ್ಯಾವುದೋ ಕೆಟ್ಟ ಕೆಟ್ಟ ಸುದ್ದಿ, ಲೋಕದಲ್ಲಿರೋ ಜನರ, ತುಚ್ಛ ವ್ಯಕ್ತಿಗಳು ಮಾಡುವಂತಹ ಅನ್ಯಾಯ ಅನಾಚಾರಗಳ ಕಥೆಗಳನ್ನು ಭಾರೀ ಆದರದಿಂದ ಕೇಳೋದರಲ್ಲಿ ಕಿವಿಗಳು ಯಾವಾಗಲೂ ಉತ್ಸುಕವಾಗಿರ್ತದೆ. ಎಲ್ಲಿಯೋ ಹೋಗ್ತಾ ಇರುವವನಿಬ್ಬರು ತಮ್ಮಲ್ಲಿ ಯಾರದ್ದೋ ಬಗ್ಗೆ ಟೀಕೆ ಮಾಡಿ ನಿಂದೆವಾಗಿ ಮಾತಾಡ್ತಾ ಇರೋವಾಗ ತನಗೆ ಎರಡು ಶಬ್ದ ಮಾತ್ರ ಕಿವಿಗೆ ಬಿದ್ದರೆ ಮತ್ತೆ ಮರಳಿ ಬಂದು ಅದೇನು ಹೇಳ್ತಾ ಇದ್ರಿ ಅಂತ ಉತ್ಸುಕತೆಯಿಂದ ಕೆಟ್ಟ ವಿಚಾರವನ್ನು ಕೇಳೋದಕ್ಕೆ ಉತ್ಸಾಹವನ್ನು ತೋರಿಸ್ತಾನೆ ಹೊರತು ಒಳ್ಳೆಯ ವಿಚಾರಗಳನ್ನು ಕೇಳುವಲ್ಲಿ ಉತ್ಸಾಹ ತೋರಿಸೋದಿಲ್ಲ. ಆದ್ದರಿಂದ ಗೋವಿನ ಕಿವಿಗಳು ನೆಟ್ಟಗೆ ನಿಂತುಕೊಂಡಿರ್ತದೆ. ಗೋಕರ್ಣ ಅಂತ ಪದ್ಮಪುರಾಣದಲ್ಲಿ ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ. ಅವನು ಹುಟ್ಟುವಾಗ ಗೋವಿನಂತೆ ಕಿವಿಗಳಿದ್ದದ್ದರಿಂದ ಅವನಿಗೆ ಗೋಕರ್ಣ. ಆದರೆ ನಾವು ಕೂಡ ಕೆಟ್ಟ ಕೆಟ್ಟ ವಿಚಾರಗಳನ್ನು ಕೇಳುವಲ್ಲಿ ಕಿವಿಗಳನ್ನು ನಿಮಿರಿಸಿ ಗೋವಿನಂತೇನೆ ಕಿವಿ ಮಾಡಿಕೊಳ್ತೇವಾದ್ದರಿಂದ ವಿಪರೀತವಾದ ಅರ್ಥದಲ್ಲಿ ನಾವು ಗೋಕರ್ಣರೇ. ಆದ್ದರಿಂದ ಶ್ರವಣೇಂದ್ರಿಯವನ್ನು ಯಾವ ರೀತಿ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋದನ್ನು ವಿಜೇಂದ್ರ ಸ್ವಾಮಿಗಳು ಈ ಮೂಲಕವಾಗಿ ನಮಗೆ ತೋರಿಸಿಕೊಡ್ತಾರೆ. ಮುಂದೆ ಹೇಳ್ತಾರೆ, ನವಮಾಕ್ಷಿಯುಗಂ ಪ್ರವರ್ತತೆ ಶ್ರೀ ಭಗವಚ್ಛಾಸ್ತ್ರ ಕುಲಾವಲೋಕನಾಯ ಅಪಿತು ಧ್ರುವ ಬಾಲನರ್ತಕೀನಾಂ ಗಣಿಕಾನಾಂ ಪರಿನರ್ತನಾದಿ ದೃಷ್ಟೇ. ದೇವರು ಕೊಟ್ಟದ್ದು ಈ ಎರಡು ಕಣ್ಣುಗಳು. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಕವಿಗಳು ಹೇಳ್ತಾರೆ. ಎಲ್ಲ ಇಂದ್ರಿಯಗಳಲ್ಲೂ ಕೂಡ ಕಣ್ಣು ಪ್ರಧಾನವಾದದ್ದು. ಆದರೆ ಆ ಕಣ್ಣನ್ನು ಭಗವಂತನ ಸನ್ನಿಧಾನ ಪಾತ್ರವಾದ ಪ್ರತಿಮಾ, ಶಾಲಗ್ರಾಮ, ಕ್ಷೇತ್ರ ಮುಂತಾದವುಗಳ ದರ್ಶನಕ್ಕೆ, ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಶಾಸ್ತ್ರಗ್ರಂಥಗಳ ಅಧ್ಯಯನ ಅವಲೋಕನಾದಿಗಳಿಗೆ ಈ ಕಣ್ಣನ್ನು ನಾವು ಬಳಸೋದು ಬಿಟ್ಟು ಯಾವ್ಯಾವುದೋ ಕುಲಟ ಸ್ತ್ರೀಯರ, ಗಣಿಕೆಯರ, ವೇಶ್ಯೆಯರ ನರ್ತನ, ಇನ್ನೇನೋ ಕೆಟ್ಟ ದೃಶ್ಯಗಳು, ಇವುಗಳನ್ನು ನೋಡುವಲ್ಲಿ ಈ ಕಣ್ಣುಗಳನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ. ಆದ್ದರಿಂದ ಬಹುಮೌಲ್ಯಯುಕ್ತವಾದ ಈ ಕಣ್ಣಿಗೆ ತೊಂದರೆಯಾದಾಗ ಆ ಕಣ್ಣಿಗೆ ಚಿಕಿತ್ಸೆ ಇರಬಹುದು, ಇನ್ನೊಬ್ಬರ ಕಣ್ಣನ್ನು ನಾವು ಅಳವಡಿಸಿಕೊಳ್ಳೋದಿರಬಹುದು. ಇದೆಲ್ಲ ಲಕ್ಷಾನುಗಟ್ಟಲೆ ಖರ್ಚಾಗುವಂಥದ್ದು. ಇಂತಹ ಬಹುಮೌಲ್ಯ ಅಥವಾ ಅಮೂಲ್ಯವಾದ ಕಣ್ಣುಗಳನ್ನು ದೇವರು ಕೊಟ್ಟಾಗ ಅದನ್ನು ಅವನ ದರ್ಶನ, ಅವನ ಶಾಸ್ತ್ರಗಳ ದರ್ಶನಕ್ಕೆ ಬಳಸೋದನ್ನು ಬಿಟ್ಟು ಕೆಟ್ಟ ದೃಶ್ಯಗಳ ದರ್ಶನಕ್ಕೆ ಬಳಸುವಂಥದ್ದು ನಮ್ಮ ಅಪರಾಧ. ಆದ್ದರಿಂದ ಆ ರೀತಿ ಕಣ್ಣುಗಳು ಕೆಟ್ಟ ವಿಷಯಗಳ ಕಡೆ ಹೋಗದಂತೆ ಮಾಡುವಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ನಹಿ ನಾಸಿಕಯ ಕದಾಪಿ ವಿಷ್ಣೋ ಪದಪದ್ಮಾರ್ಪಿತ ಪುಷ್ಪಗಂಧ ಬುದ್ಧಿ ಕಮಲೇಶ ಭವಾಮಿ ಕಿಂತು ವಿಷ್ಣೋ ಚರಣಾನರ್ಪಿತ ಪುಷ್ಪಗಂಧ ಬುದ್ಧಿ. ದೇವರು ಮೂಗನ್ನು ಕೊಟ್ಟದ್ದು, ಘ್ರಾಣೇಂದ್ರಿಯವನ್ನು ಕೊಟ್ಟದ್ದು ಪರಮಾತ್ಮನ ಪಾದಕಮಲಗಳಿಗೆ ಸಮರ್ಪಣೆ ಮಾಡಿದಂತಹ ಹೂವು, ತುಳಸಿ, ಗಂಧ ಇವುಗಳಲ್ಲಿರುವ ಸುಗಂಧವನ್ನು ಆಘ್ರಾಣನೆ ಮಾಡಲಿಕ್ಕೆ ಅಂತ.
ತ್ವಯೋಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಹಿ ಅಂತ ಉದ್ಧವರು ಭಾಗವತದಲ್ಲಿ ಹೇಳೋ ಹಾಗೆ, ದೇವರಿಗೆ ಸಮರ್ಪಣೆ ಮಾಡಿದಂತಹ ಹೂ, ತುಳಸಿ, ಗಂಧ ಇವುಗಳ ಸುಗಂಧವನ್ನು ಆಘ್ರಾಣನೆ, ನಿರ್ಮಾಲ್ಯದ ಆಘ್ರಾಣನೆಯನ್ನು ಮಾಡೋ ಮೂಲಕ ಈ ಸಂಸಾರದ ಮೋಹ, ನಾನು ನನ್ನದು ಅನ್ನುವಂತಹ ಮಾಯೆಯ ಅಭಿಮಾನವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ. ಆದರೆ ನಮ್ಮ ಮೂಗು ದೇವರ ನಿರ್ಮಾಲ್ಯದ ಆಘ್ರಾಣನೆಯ ಬದಲಾಗಿ ಯಾವ್ಯಾವುದೋ ದೇವರಿಗೆ ಸಮರ್ಪಣೆ ಮಾಡದೇ ಇರುವ ನಿಷಿದ್ಧವಾದ ಹೂವು ಮುಂತಾದವುಗಳ ಗಂಧವನ್ನು ಆಘ್ರಾಣನೆ ಮಾಡುವಲ್ಲಿ ನಿರ್ಮಾಲ್ಯದ ಆಘ್ರಾಣನೆ ಬದಲು ದೇವರಿಗೆ ಅರ್ಪಿತವಾಗದೇ ಇರೋ ಗಂಧವನ್ನು ಆಘ್ರಾಣನೆ ಮಾಡೋದಕ್ಕೆ ಹಾತೊರೆಯುತ್ತಾ ಇದೆ. ಆದ್ದರಿಂದ ಘ್ರಾಣೇಂದ್ರಿಯ ಯಾವುದರಿಂದ ಸಾರ್ಥಕ ಆಗತ್ತೆ, ಯಾವುದರಿಂದ ಅದು ವ್ಯರ್ಥ ಆಗ್ತದೆ ಅನ್ನೋದನ್ನು ತೋರಿಸಿದ್ದಾರೆ. ಅದರಂತೆ ದೇವರು ಕೊಟ್ಟ ನಾಲಿಗೆ, ನೃಹರೇಚ್ಯುತ ಮಾಧವೇಶ ಕೃಷ್ಣ ಹರಿಗೋವಿಂದ ಮುಕುಂದ ನಾಮಜಾತಂ ನಹಿ ಕೀರ್ತಯತೀಹ ಮೇ ಕುಜಿಹ್ವಾ ಅಪಿ ದುರ್ಲಿಂಗ ಭಗಾಂಕಿತಾನುಶಬ್ದಾನ್. ದೇವರು ಕೊಟ್ಟಂತಹ ಈ ನಾಲಿಗೆ, ಇಂತಹ ನಾಲಿಗೆಯಿಂದ ಮಾಧವ, ಈಶಾ, ಕೃಷ್ಣ, ಮುಕುಂದ, ಗೋವಿಂದ, ನಾರಾಯಣ ಮುಂತಾದ ನಾಮೋಚ್ಚಾರಣೆಯನ್ನು ಮಾಡಿ ದೇವರು ಕೊಟ್ಟ ಈ ನಾಲಿಗೆಯನ್ನು ನಾವು ಸಾರ್ಥಕಪಡಿಸ್ಕೊಳ್ಬೇಕು. ಅಂಥದ್ದು ಯಾವತ್ತೂ ಈ ನಾಲಿಗೆ ದೇವರ ನಾಮೋಚ್ಚಾರಣೆಯನ್ನು ಮಾಡುವಲ್ಲಿ ಪ್ರವೃತ್ತಿ ಮಾಡಿದ್ದಿಲ್ಲ. ಅದರ ಬದಲಾಗಿ ಯಾವ್ಯಾವುದೋ ಕೆಟ್ಟ ವಿಷಯಗಳನ್ನು ಮಾತನಾಡಲಿಕ್ಕೆ ಈ ನಾಲಿಗೆಯನ್ನು ನಾವು ಬಳಸ್ಕೊಂಡದ್ದುಂಟು. ಭಾಗವತ ಹೇಳ್ತದೆ, ಆ ನಾಲಿಗೆ ಕಪ್ಪೆಗಳು ಒಟಗುಟ್ಟುವ ನಾಲಿಗೆ ಇದ್ದ ಹಾಗೆ ಅಂತ. ಆದ್ದರಿಂದ ನಮ್ಮ ಸ್ಥಿತಿ ಹಾಗಾಗಬಾರದು ಅಂತ ವಿಜಯೇಂದ್ರ ಸ್ವಾಮಿಗಳು ನಾಲಿಗೆಯನ್ನು ಅಶುದ್ಧಗೊಳಿಸಿಕೊಳ್ಳದೆ ಭಗವದ್ಭಕ್ತರ ನಾಮೋಚ್ಚಾರಣೆ ಮುಂತಾದವುಗಳನ್ನು ಮಾಡೋ ಮೂಲಕವಾಗಿ ನಮ್ಮ ನಾಲಿಗೆಯನ್ನು ಶುದ್ಧಗೊಳಿಸಿಕೊಳ್ಳಬೇಕು ಅಂತ ತೋರಿಸ್ಕೊಡ್ತಾರೆ. ಹೀಗೆ ಜ್ಞಾನೇಂದ್ರಿಯಗಳು ಅದು ಅಪವ್ಯಯವಾಗದೇನೆ ಭಗವಂತನಿಗಾಗಿ ವಿನಿಯೋಗವಾಗಬೇಕು ಅನ್ನೋದನ್ನು ತೋರಿಸಿಕೊಡೋದರ ಜೊತೆಗೆ ನಮ್ಮ ಕೈಗಳು ತವ ಗೇಹವರಾವಲೇಪನಾದಿ ನಕರೌ ಮೇ ಕುರುತಃ ಕದಾಪಿ ಭಕ್ತ್ಯಾ ಅಪಿತೂರು ಗುಣಾರ್ಣ ದುಷ್ಟ ವಸ್ತು ಗ್ರಹಣಾಯೈವ ಮುಕುಂದ ಕಿಂತು ಕುರ್ಮಃ. ವಿಜೇಂದ್ರ ಸ್ವಾಮಿಗಳು ಬಹಳ ಸುಂದರವಾಗಿ ಹೇಳ್ತಾರೆ, ನಮ್ಮ ಕೈಗಳು ದೇವರ ಕೋಣೆಯನ್ನು, ದೇವರ ಕಟ್ಟೆಯನ್ನು, ದೇವರ ಮಂಟಪವನ್ನು, ದೇವರ ಪಾತ್ರೆಗಳನ್ನು ಶುಚಿಗೊಳಿಸಿ ಪೂಜೆಗೆ ಅಣಿಮಾಡಿಕೊಳ್ಳುವಲ್ಲಿ, ಕೈಗಳಿಂದ ದೇವರಿಗೆ ಅಭಿಷೇಕ ಮುಂತಾದವುಗಳನ್ನು ಮಾಡಿ ಶಾಲಗ್ರಾಮ ಪ್ರತಿಮೆಯುಗಳಿಗೆಲ್ಲ ಅಲಂಕಾರ, ಹೂ, ತುಳಸಿ, ಗಂಧಗಳಿಂದ ಅಲಂಕಾರ ಮಾಡಿ ದೇವರಿಗೆ ಮಂಗಲಾರತಿ ಎತ್ತಿ ದೇವರ ಪೂಜೆಗಾಗಿ ಈ ದೇವರ ಕೈಗಳು ವಿನಿಯೋಗವಾಗಬೇಕು. ನೂರಾರು ಜನ ಸೇವಕರಿದ್ದರೂ ಕೂಡ ಅಂಬರೀಷ ಮಹಾರಾಜ ದೊಡ್ಡ ಚಕ್ರವರ್ತಿ, ಅಂಥವನು ತನ್ನ ದೇವರ ಕೋಣೆ, ದೇವರ ಪಾತ್ರೆ ಇವುಗಳನ್ನೆಲ್ಲ ತಾನೇ ಸ್ವಚ್ಛ ಮಾಡಿಕೊಂಡು ಶುಚಿಗೊಳಿಸಿಕೊಂಡು ದೇವರ ಪೂಜೆಯನ್ನು ನಿತ್ಯ ತಪ್ಪದೇ ಮಾಡ್ತಾ ಇದ್ದ. ಅವನ ನಿಷ್ಠೆಗೆ ಬಲಿದು ಅವನಿಗೆ ಯಾರೂ ಯುದ್ಧಕ್ಕೆ ಬಂದು ಅವನ ಪೂಜೆಗೆ ವಿಘ್ನ ಮಾಡೋದು ಬೇಡ ಅಂತ ಸುದರ್ಶನ ಚಕ್ರವನ್ನೇ ಆ ಅಂಬರೀಷ ರಾಜನ ರಕ್ಷಣೆಗಾಗಿ ಪರಮಾತ್ಮ ನೀಡಿದ ಕಥೆಯನ್ನು ನಾವು ಶ್ರೀಮದ್ ಭಾಗವತದಲ್ಲಿ ಕೇಳ್ತೇವೆ. ಅಂದಮೇಲೆ ನಮ್ಮ ಕೈಗಳನ್ನು ಯಾವ ರೀತಿ ಭಗವಂತನ ಪೂಜೆ, ಭಗವಂತನ ಆಲಯವನ್ನು ಸ್ವಚ್ಛ ಮಾಡೋ ಮೂಲಕವಾಗಿ ಕೈಗಳನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಯಾವ್ಯಾವುದೋ ಅಪವಿತ್ರವಾದ ಅಶುಚಿಯಾದ ವಸ್ತುಗಳನ್ನು ಮುಟ್ಟೋದಕ್ಕೆ ಈ ಕೈಗಳನ್ನು ನಾವು ಬಳಸ್ಕೊಂಡು ದೇವರು ಕೊಟ್ಟ ಈ ಕೈಗಳನ್ನು ವ್ಯರ್ಥಗೊಳಿಸ್ಕೊಳ್ತಾ ಇದ್ದೇವೆ. ಇಂತಹ ಕೈಗಳು ಶಾವವು ಕರವು ನಾವು ಕುರುತ ಸಪರ್ಯಾಮ್ ಅಂತ
ದೇವರಿಗಾಗಿ ಬಳಸದೇ ಇರೋ ಕೈಗಳು ಶವಕ್ಕಿರೋ ಕೈಗಳಂತೆ ವ್ಯರ್ಥ ಅಂತ ಭಾಗವತ ಹೇಳ್ತದೆ. ವಿಜಯೇಂದ್ರ ಸ್ವಾಮಿಗಳು ಕೂಡ ಅದನ್ನು ಎಚ್ಚರಿಸ್ತಾ ಇದ್ದಾರೆ. ಉದರಂ ಮಮ ಧಿಕ್ಷಠಸ್ಯ ವಿಷ್ಣುರ್ಪಿತ ಊತಾನ್ನ ವಿವರ್ಜಿತಂ ನಿತಾಂತಂ ಯದಪೂಪತರಾ ಸಮರ್ಪಣೀಯಾಧಮ ವೃಂತಾಕ ಫಲಾಂಡು ಪೂರ್ವಭಾಜಃ. ಅಪೂತತರ, ಅತ್ಯಂತ ಅಪವಿತ್ರ, ನಿಷಿದ್ಧ. ಆದ್ದರಿಂದಲೇ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಯೋಗ್ಯವಲ್ಲದೇ ಇರುವ ಈರುಳ್ಳಿ, ಬೆಳ್ಳುಳ್ಳಿ, ಗಜ್ಜರಿ, ಟೊಮೆಟೊ ಮುಂತಾದಂತಹ ನಿಷಿದ್ಧವಾದ ತರಕಾರಿಗಳನ್ನು ಬಳಸಿ ಉದರವನ್ನು ತುಂಬಿಸಿಕೊಳ್ತಾ ಇದ್ದೇವೆ. ಆದರೆ ದೇವರಿಗೆ ಸಮರ್ಪಿತವಲ್ಲದೇ ಇರುವಂತಹ ಆಹಾರವನ್ನು ಸೇವನೆ ಮಾಡುವಂತಹ ಈ ಉದರಕ್ಕೆ ಧಿಕ್ಕಾರ ಇರಲಿ. ಆ ರೀತಿ ನಮ್ಮ ಉದರವನ್ನು ನಾವು ತುಂಬಿಸಿಕೊಳ್ಳಬಾರದು. ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಯೋಗ್ಯವಾದ ಪದಾರ್ಥಗಳನ್ನು ತಂದು ಅದನ್ನು ಅರ್ಪಿಸಿ ನಾವು ಸ್ವೀಕಾರ ಮಾಡಬೇಕು. ಆದ್ದರಿಂದ ನಮ್ಮ ಆಹಾರ ಎಷ್ಟು ಶುದ್ಧವಾಗಿರ್ತದೆ, ದೇವರಿಗೆ ಅರ್ಪಿತವಾಗಿರ್ತದೆ, ಆಹಾರ ನಮ್ಮ ಮನಸ್ಸಿಗೆ ಒಂದು ಒಳ್ಳೆಯ ಸತ್ಪರಿಣಾಮವನ್ನು ಉಂಟು ಮಾಡುತ್ತದೆ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ. ಆದ್ದರಿಂದ ನಮ್ಮ ಉದರವನ್ನು ಆಹಾರದಿಂದ ತುಂಬಿಸುವಾಗ ಯಾವ್ಯಾವುದೋ ಆಹಾರವಾಗದೆ ದೇವರ ಸಮರ್ಪಿತವಾದ ಆಹಾರವಾಗಬೇಕು ಅನ್ನೋದನ್ನು ಎಚ್ಚರಿಸಿದ್ದಾರೆ. ಅದರಂತೆ ಖಲಜಾರವಧೂಗೃಹಾಣಿ ನಿತ್ಯಂ ಚರಣಾಭ್ಯಾಂ ಅನುಯಾಮ್ಯಹಂ ತ್ವರಾಭ್ಯಾಂ ನತು ಮಾಧವ ತಾವಕಾಲಯಾಂಶ್ಚ ಪ್ರತಿಯಾಮೀಶ ಮಹತ್ತಮಾಗ್ರಹೋಹಂ. ದೇವರು 2 ಕಾಲುಗಳನ್ನು ಕೊಟ್ಟಿದ್ದಾನೆ. ಸಂಚಾರ, ತೀರ್ಥಕ್ಷೇತ್ರಗಳ ಸಂಚಾರ, ಒಳ್ಳೆಯ ಪವಿತ್ರವಾಗಿರುವಂತಹ ಕ್ಷೇತ್ರಗಳಿಗೆ, ಸ್ವಯಂ ವ್ಯಕ್ತ ಸ್ಥಾನಗಳಿಗೆ, ನಮ್ಮ ಊರಿನಲ್ಲಿರುವ ದೇವಾಲಯಗಳಿಗೆ ಸಂಚಾರ ಮಾಡಲಿ ಅಂತ ಕಾಲುಗಳನ್ನು ಕೊಟ್ಟಾಗ ಅಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮುಂತಾದವುಗಳನ್ನು ಮಾಡೋದು ಬಿಟ್ಟು, ದೇವಾಲಯಕ್ಕೆ ಪಾದಯಾತ್ರೆಯಿಂದ ಹೋಗೋದು ಬಿಟ್ಟು, ಇದೇ ಎಷ್ಟು ಕಾಲು ನೋವಾದರೂ ಚಿತ್ರಮಂದಿರಗಳಿರಬಹುದು, ವೇಶ್ಯಾಗ್ರಹಗಳಿರಬಹುದು, ನಾಟಕ ಆಲಯಗಳಿರಬಹುದು, ಅಂಥವುಗಳಲ್ಲಿ ನಾವು ಆಸಕ್ತರಾಗಿ ಅವುಗಳಿಗೆ ಹೋಗೋದಕ್ಕೆ ನಮ್ಮ ಕಾಲು ನೋವು ಯಾವುದನ್ನೂ ಲೆಕ್ಕಿಸದೆ ಕಾಲನ್ನು ಅಪವ್ಯಯ ಮಾಡ್ತಾ ಇದ್ದೇವೆ. ಆದ್ದರಿಂದ ದೇವರು ಕೊಟ್ಟಿರುವ ಈ ಕಾಲನ್ನು ಕ್ಷೇತ್ರಯಾತ್ರೆಯ ಮೂಲಕ ಸಾರ್ಥಕಗೊಳಿಸಿಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ವರ್ಣನೆಯನ್ನು ಮಾಡ್ತಾ, ಮುಂದೆ ಎಲ್ಲ ಇಂದ್ರಿಯಗಳಿಗೂ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ವರ್ಣನೆ ಮಾಡೋ ಹಾಗೆ, ಮನಯೇವ ಹರೇಖಿಲೇಂದ್ರಿಯಾಣಂ ವರಮಿತ್ತಂ ಪ್ರಮಿತಂ ಶ್ರುತಿ ಸ್ಮೃತಿಭ್ಯಾಂ ಸುಮನೋ ಜೈನೋಖಿಲೇಂದ್ರಿಯಾಣಂ ಜಯ ಏವೇತಿ ಜನಾನುಭೂತಿರಸ್ತಿ. ಶಾಸ್ತ್ರಗಳು ಹೇಳುವಂತೆ ಎಲ್ಲ ಇಂದ್ರಿಯಗಳಿಗಿಂತಲೂ ಮನಸ್ಸೇ ಪ್ರಧಾನ. ಬಾಹ್ಯೇಂದ್ರಿಯಗಳ ಮೂಲಕ ತನಗೇನು ಬೇಕೋ ಅದನ್ನು ಒಳಗಿದ್ದುಕೊಂಡು ಪಡೆದುಕೊಳ್ಳುತ್ತದೆ ಮನಸ್ಸು. ಒಳಗಿದ್ದು ಹೊರಗಿನ ಇಂದ್ರಿಯಗಳಿಗೆ ಪ್ರೇರಣೆಯನ್ನು ಕೊಡುತ್ತದೆ. ಆದ್ದರಿಂದ ಉಳಿದ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಳ್ಳಬೇಕು ಅಂದರೆ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಬೇಕು. ಆದ್ದರಿಂದ ಯಾರು ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡಿದ್ದಾರೋ ಅವರೇ ನಿಜವಾದ ಜಯಶಾಲಿಗಳು, ಅದೇ ನಿಜವಾದ ಜಯ ಅಂತ ವರ್ಣನೆ ಮಾಡ್ತಾರೆ. ಆದ್ದರಿಂದ ನನ್ನ ಅನುಭವ ಹೀಗಿದೆ ಅಂತ ವಿಜಯೇಂದ್ರ ಸ್ವಾಮಿಗಳು ಹೇಳೋ ಮೂಲಕ ಅವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನಾ ರೀತಿಯಿಂದ ವೇಶ್ಯೆಯರ ಮಧ್ಯೆ ಇನ್ಯಾವುದೋ ಸುಗಂಧ ದ್ರವ್ಯಗಳು, ಆಕರ್ಷಕ ವಸ್ತುಗಳು ಎಲ್ಲದರ ಮಧ್ಯೆ ಅವರನ್ನು ಕೂಡಿಸಿದರೂ ಕೂಡ ಪೂರ್ತಿ ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಎಲ್ಲ ಇಂದ್ರಿಯಗಳ ಜಯಕ್ಕಿಂತ ಮನೋಜಯವೇ ಪ್ರಧಾನವಾದದ್ದು ಅನ್ನೋದನ್ನು ತಾವು ಅನುಭವಿಸಿ ನಮಗೆ ವಿಜಯೇಂದ್ರ ಸ್ವಾಮಿಗಳು ಉಪದೇಶವನ್ನು ಮಾಡಿದ್ದಾರೆ. ಆದ್ದರಿಂದ ಆ ಮನಸ್ಸನ್ನು
ಭಗವಂತನ ಚಿಂತನೆಗಾಗಿ ವಿನಿಯೋಗ ಮಾಡಬೇಕೇ ಹೊರತು ಕೆಟ್ಟ ವಿಷಯಗಳಿಗೆ ಆ ಮನಸ್ಸು ಹರಿಯದಂತೆ ನೋಡಿಕೊಳ್ಳಬೇಕು ಅನ್ನೋದನ್ನು ವಿಜಯೇಂದ್ರ ಸ್ವಾಮಿಗಳು ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಸುಮಾರು 10 ನುಡಿಗಳಲ್ಲಿ ಜ್ಞಾನೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳಲ್ಲಿ ಕೆಲವನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಬಳಸಬಾರದು ಅನ್ನೋದನ್ನು ವಿಜಯೇಂದ್ರ ಸ್ವಾಮಿಗಳು ಚಿತ್ರಣ ಮಾಡಿದ್ದನ್ನು ನೋಡಿದ್ದೇವೆ. ಮುಂದಿನ ಭಾಗದಲ್ಲಿ ಉಳಿದಂತೆ ನಮ್ಮ ಶರೀರದ ಅವಯವಗಳನ್ನು ಯಾವ ರೀತಿ ನಾವು ಬಳಸ್ಕೊಳ್ಬೇಕು, ದೇವರು ಕೊಟ್ಟ ಈ ಮಾನವ ಜನ್ಮವನ್ನು ಯಾವ ರೀತಿ ಸಾರ್ಥಕಪಡಿಸಿಕೊಳ್ಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಮುಂದಿನ ಭಾಗದಲ್ಲಿ ಅದನ್ನು ತಿಳಿಯೋಣ.